ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಗೆಣಸಿನ ಹೋಳಿಗೆಯನ್ನು ಮಾಡುವುದು ಹೇಗೆ ಎಂದು ನೋಡೋಣ. ಗೆಣಸನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಕುಕ್ಕರ್ನಲ್ಲಿ ಕುದಿಸೋಕೆ ಇಡೋಣ. ನಂತರ ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. 2 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, 2 ಸ್ಪೂನ್ ಎಣ್ಣೆ, ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳೋಣ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಅದರಲ್ಲಿ ಇಟ್ಟು ನೆನೆಯಲು ಬಿಡಿ. ಈಗ ಗೆಣಸು ಬೆಂದಿದೆ ಇಲ್ವೋ ನೋಡೋಣ. ಗೆಣಸಿನ ಸಿಪ್ಪೆಯನ್ನು ಬಿಡಿಸಿದ್ದೀನಿ. ನಾವು ಈಗ ಗೆಣಸನ್ನು ಈ ತರ ತುರಿಯೋಣ. ಈ ತರ ಮೆತ್ತಗೆ ಹೂರ್ಣ ತರ ಬರಬೇಕು. ಈಗ ಪಾಕ ಮಾಡೋಣ. ಒಂದು ಪಾತ್ರೆ ತಗೋಡು, 1 ಕಪ್ ಬೆಲ್ಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆಲ್ಲವನ್ನು ಕರಗಿಸಿ. ಹೂರ್ಣ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಹೂರ್ಣ ರೆಡಿಯಾಗಿದೆ. ಈಗ ಹೋಳಿಗೆ ಮಾಡೋಣ. ಹಿಟ್ಟನ್ನು ಈ ತರ ತಟ್ಟಿ ನಂತರ ಹೂರ್ಣ ಈ ತರ ತುಂಬಿಕೊಂಡು ಲಟ್ಟಿಸೋಣ. ತವಾ ಕಾದಿದೆ. ಚೆನ್ನಾಗಿ ಬೇಯಿಸಿದ ನಂತರ ಈ ತರ ಕೆಂಪಾಗಿ ಉಬ್ಬಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.